ಹಾಯ್ ಆಲ್ ಆಫ್ ಯು. ಇವತ್ತೇನಿದೆಲ್ಲ MS ವರ್ಡ್ ಒಳಗಡೆ ಈ ಪಿಕ್ಚರ್ ಆ್ಯಂಡ್ ಕ್ಲಿಪ್ ಆರ್ಟ್ ಬಗ್ಗೆ ನಾವು ಕಂಪ್ಲೀಟ್ ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್ ಏನಿದೆಲ್ಲ ಈ ಪಿಕ್ಚರ್ ಅನ್ನುವಂಥ ಆಪ್ಷನ್ನ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲೇ ನೀವೇನಿದೆಲ್ಲ ಪಿಕ್ಚರನ್ನು ನಾವು ಎಲ್ಲಿ ಸೇವ್ ಮಾಡೇವಿ, ಎಕ್ಸಾಂಪಲು ಡಿ ಒಳಗಡೆ ವಾಲ್ಸ್ ಒಳಗಡೆ ನಾವು ಕೆಲವೊಂದಿಷ್ಟು ಪಿಕ್ಚರ್ಗಳನ್ನು ಇಲ್ಲಿ ಸೇವ್ ಮಾಡಿದ್ದಿದೆ. ಎಕ್ಸಾಂಪಲ್ ನಾನು ಈ ಪಿಕ್ಚರನ್ನು ಜಸ್ಟ್ ಡಬಲ್ ಕ್ಲಿಕ್ ಮಾಡ್ತಾನೆ, ಆಟೋಮೆಟಿಕ್ಲಿ ಇದು ಈ ಟೈಪ್ ಡಾಕ್ಯುಮೆಂಟ್ ಒಳಗಡೆ ಅಪ್ಲೈ. ನಾವು ಫಸ್ಟ್ ಒನ್ ಏನಿದೆಲ್ಲ ಪಿಕ್ಚರನ್ನು ಸೆಲೆಕ್ಟ್ ಡಿಸೆಲೆಕ್ಟ್ ಮಾಡೋದು. ಫಸ್ಟ್ ಇಲ್ಲಿ ಸೈಡ್ ಕ್ಲಿಕ್ ಮಾಡಿ ಡಿಸೆಲೆಕ್ಟ್ ಆಕತಿ, ಮತ್ತೆ ಪಿಕ್ಚರ್ ಮ್ಯಾಗ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಪಿಕ್ಚರ್ ಏನಾಕತಿ ಸೆಲೆಕ್ಟೆಡ್ ಆಕತಿ. ಈ ಟೈಪ್ ನಾವ್ ಏನ್ ಮಾಡಬಹುದು, ಸೆಲೆಕ್ಟ್ ಅನ್ನ ಮಾಡಬಹುದು. ಸೆಲೆಕ್ಟ್ ಮಾಡಿ ಏನ್ ಮಾಡಬಹುದು, ಸೈಜ್ ಅಪ್ಲೈ ಮಾಡಬಹುದು. ಈ ಟೈಪ್ ನೀವು ಪಿಕ್ಚರ್ ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಅನ್ನ ಸೆಟ್ ಮಾಡಬಹುದು. ವಿಡ್ತ್ ಚೇಂಜಸ್ ಆಗಬೇಕಾಯ್ತು, ಈ ಪಾಯಿಂಟ್ ತಗೋಬೇಕು ನೀವು. ಈ ಪಾಯಿಂಟ್ ಹಿಡಿದು ವಿಡ್ತ್ ಎಷ್ಟು ಬೇಕಲ್ಲ ಅಷ್ಟು ವಿಡ್ತ್ ಅನ್ನ ಸೆಟ್ ಮಾಡಬಹುದು. ಹೈಟ್ ಚೇಂಜಸ್ ಮಾಡ್ಬೇಕಂದಾಗ ಈ ಪಾಯಿಂಟ್ ತಗೊಂಡು ಹೈಟ್ ಅನ್ನ ಸೆಟ್ ಮಾಡಬಹುದು. ನೆಕ್ಸ್ಟ್ ಒನ್ ಹೈಟ್ ವಿಡ್ತ್ ಅಟ್ ಎ ಟೈಮ್ ಚೇಂಜಸ್ ಆಗಬೇಕಾಗಿತ್ತಂದಾಗ ಇಲ್ಲಿ ಇದೆಲ್ಲ ಇದು ಎಡ್ಜ್ ಪಾಯಿಂಟ್, ಇದನ್ನ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಏನ್ ಮಾಡಿ ಈ ಟೈಪ್ ನೀವು ಇಮೇಜ್ ಗೆ ಹೈಟ್ ವಿಡ್ತ್ ಅಟ್ ಎ ಟೈಮ್ ಈ ಟೈಪ್ ಸೆಟ್ ಮಾಡಬಹುದು. ಈ ಟೈಪ್ ನೆಕ್ಸ್ಟ್ ಇಲ್ಲಿ ಬನ್ನಿ ರೊಟೇಟ್ ಪಾಯಿಂಟ್ ಅಂತ ಹೇಳಿ ಜಸ್ಟ್ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಈಜೆಸ್ಟ್ ನೀವು ಏನ್ ಮಾಡಬಹುದು, ಇಮೇಜ್ ಅನ್ನ ಈ ಟೈಪ್ ರೊಟೇಟ್ ಮಾಡಬಹುದು. ಈ ಟೈಪ್ ತಿಳಿತಲ್ಲ. ನೆಕ್ಸ್ಟ್ ಇದ ಪಿಕ್ಚರ್ ಬಗ್ಗೆ ನಾವು ಏನೋ ನೋಟ್ಸ್ ಕೊಡೋದಿತ್ತು, ಇಲ್ಲಿ ಕ್ಲಿಕ್ ಮಾಡಿ ನೀವು ಅಬೌಟ್ ಫೋಟೋಸ್ ಬಗ್ಗೆ ನೀವು ಏನ್ ಮಾಡಬಹುದು, ಇಲ್ಲಿ ನೋಟ್ಸ್ ಅನ್ನು ಟೈಪ್ ಮಾಡಬಹುದು. ಮತ್ತೆ ಪಿಕ್ಚರ್ ಕಾಪಿ ಆಗಬೇಕಾಗಿತ್ತು, ಸೆಲೆಕ್ಟೆಡ್ ಮಾಡಿ ಕಾಪಿ ಅಂತ ಹೇಳಿ ಮತ್ತೆ ವಾಪಸ್ ಆ ಪಿಕ್ಚರ್ ಎಲ್ಲಿ ಬೇಕಲ್ಲ ಇಲ್ಲಿ ಬೇಕಾಗಿತ್ತು, ಇಲ್ಲಿ ಬಂದ್ ಏನ್ ಮಾಡಿ ಪೇಸ್ಟ್ ಅಂತ ಹೇಳಿ ಈ ಟೈಪ್ ನೀವು ಏನ್ ಮಾಡಬಹುದು, ಪಿಕ್ಚರ್ ಅನ್ನ ಡೂಪ್ಲಿಕೇಟ್ ಮಾಡಬಹುದು. ಬೇಡಾಗಿತ್ತಂದಾಗ ಕಟ್ ಅಂತ ಹೇಳಿ ಮತ್ತೊಂದು ಯಾವ್ದೋ ಫೋಟೋಸ್ ಬೇಕಾಗಿತ್ತು, ಮತ್ತೆ ಇಲ್ಲಿ ಏನ್ ಮಾಡಿ ಇನ್ಸರ್ಟ್ ಅನ್ನುವಂತ ಟ್ಯಾಬ್ ಒಳಗಡೆ ಬಂದು ಮತ್ತೆ ಇಲ್ಲಿ ಪಿಕ್ಚರ್ ಅಂತ ಹೇಳಿ ಚೂಸ್ ಮಾಡಿ ಮತ್ತೊಂದು ಪಿಕ್ಚರ್ ಅನ್ನ ನೀವೇನ್ ಮಾಡಬಹುದು, ಇಲ್ಲಿ ಈ ಟೈಪ್ ಡಬಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ನ್ಯೂ ಪಿಕ್ಚರ್ ಏನಾಕತ್ತೆ ನಿಮಗೆ ಆಡ್ ಆಕತ್ತೆ. ಮತ್ತೆ ಈ ಫೋಟೋ ಬಗ್ಗೆ ನೋಟ್ಸ್ ಮಾಡ್ಕೊಂಡು ಜಸ್ಟ್ ಸೈಡ್ ಕ್ಲಿಕ್ ಮಾಡಿ ಮತ್ತೆ ಇದಕ್ಕೂ ನೀವು ನೋಟ್ಸ್ ಅನ್ನ ಟೈಪ್ ಮಾಡಬಹುದು. ಪಿಕ್ಚರ್ ಬೇಸಿಕ್ ಒಳಗಡೆ ಏನೇನ್ ಗೊತ್ತಾಯ್ತು ನಮಗೂ. ಎಕ್ಸಾಂಪಲ್ ಫಸ್ಟ್ ಒನ್ ಪಿಕ್ಚರ್ ಅನ್ನ ಯಾವ ಟೈಪ್ ಡಾಕ್ಯುಮೆಂಟ್ ಒಳಗಡೆ ಆಡ್ ಮಾಡ್ತೇವೆ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಒನ್ ಆ ಪಿಕ್ಚರ್ ಗೆ ಸೈಜ್ ಹೆಂಗ್ ಅಪ್ಲೈ ಮಾಡ್ತೇವೆ, ರೊಟೇಷನ್ ಹೆಂಗ್ ಮಾಡ್ತೇವೆ, ದೆನ್ ಟೆಸ್ಟ್ ಹೆಂಗ್ ಟೈಪ್ ಮಾಡ್ತೇವೆ. ನೆಕ್ಸ್ಟ್ ಅದೇ ಪಿಕ್ಚರ್ ಅನ್ನ ನೀವು ಕಾಪಿ ಪೇಸ್ಟ್ ಹೆಂಗ್ ಮಾಡೋದು, ಕಟ್ ಹೆಂಗ್ ಮಾಡೋದು ಅನ್ನೋದು ಗೊತ್ತಾಯ್ತು. ದಟ್ಸ್ ಆಲ್. ತಿಳಿದಲ್ಲ, ಇದಿಷ್ಟೇನಿದೆಲ್ಲ ಪಿಕ್ಚರ್ ಬೇಸಿಕ್ ಇದು. ನೋಡಿ ನೆಕ್ಸ್ಟ್ ಒಂದು ನೀವು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ನ್ಯೂ ಟ್ಯಾಬ್ ಶೋ ಆಕತ್ತೆ ನಿಮಗೆ, ಫಾರ್ಮೇಟ್ ಅಂತ ಹೇಳಿ. ನೀವು ಸೈಡ್ ಕ್ಲಿಕ್ ಮಾಡಿ ಅದು ಹೈಡ್ ಆಕತ್ತೆ, ಹೌದಾ. ಫಾರ್ಮೇಟ್ ಇಲ್ಲ ಈಗ. ಮತ್ತೆ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಈ ಟೈಪ್ ಶೋ ಆಕತ್ತೆ. ಈ ಫಾರ್ಮೇಟ್ ಅಂತ ಹೇಳಿ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಸಿಗದೆ ನಿಮಗೆ ಬ್ರೈಟ್ನೆಸ್ ಅನ್ನುವಂತ ಒಂದು ಆಪ್ಷನ್ ಸಿಗತ್ತೆ. ಇಲ್ಲಿ ಇದೆಲ್ಲ ಈ ಬ್ರೈಟ್ನೆಸ್ ಅಂತ ಹೇಳಿ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಏನಿದೆಲ್ಲ ನೀವು ಬ್ರೈಟ್ನೆಸ್ ನಿಮ್ಗೆ ಜಾಸ್ತಿ ಬೇಕಾಗಿತ್ತು ಜಾಸ್ತಿ ಮಾಡಬಹುದು, ಕಡಿಮೆ ಬ್ರೈಟ್ನೆಸ್ ಬೇಕಾಗಿತ್ತ ಕಡಿಮೆ ಮಾಡಬಹುದು. ಬೈ ಚಾನ್ಸ್ ನಿಮ್ ಫೋಟೋ ಈ ಟೈಪ್ ಇತ್ತು, ಈ ಟೈಪ್ ಬ್ರೈಟ್ನೆಸ್ ಲೋ ಒಳಗಡೆ ಇತ್ತು, ಮೈನಸ್ ಒಳಗಡೆ ಇತ್ತು, ಇದನ್ನ ಏನ್ ಮಾಡಬಹುದು ನೀವು ಪ್ಲಸ್ ಒಳಗಡೆ ಮಾಡಿ ಜಾಸ್ತಿ ಮಾಡಬಹುದು. ಬೈ ಚಾನ್ಸ್ ಬ್ರೈಟ್ನೆಸ್ ಜಾಸ್ತಿ ಇತ್ತು, ಈ ಟೈಪ್ ಇತ್ತು, ಇದನ್ನ ಏನ್ ಮಾಡಬಹುದು ಮೈನಸ್ ಒಳಗಡೆ ಕನ್ವರ್ಟ್ ಮಾಡಬಹುದು. ಇಲ್ಲ ಯಾವ್ದು ಬೇಡ ಅಂದಾಗ ನಾರ್ಮಲ್ ಅಂತ ಹೇಳಿದಲ್ಲ ಜಸ್ಟ್ ಇದನ್ನ ಕ್ಲಿಕ್ ಮಾಡಿಬಿಡಿ ಆಟೋಮೆಟಿಕ್ಲಿ ನಾರ್ಮಲ್ ಒಳಗಡೆ ಬ್ರೈಟ್ನೆಸ್ ಏನಾಕತಿ ತಾನು ಡಿಫಾಲ್ಟ್ ಸೆಟ್ ಆಕತಿ. ನೆಕ್ಸ್ಟ್ ಒನ್ ಏನಿದೆಲ್ಲ ಕಾಂಟ್ರಾಸ್ಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಕಾಂಟ್ರಾಸ್ಟ್ ಜಾಸ್ತಿ ಬೇಕಾಗಿತ್ತು ಈ ಟೈಪ್ ಜಾಸ್ತಿ ಮಾಡಬಹುದು, ಕಡಿಮೆ ಬೇಕಾಗಿತ್ತ ಕಡಿಮೆ ಮಾಡಬಹುದು. ಹೇಳ್ತಾ ಈ ಟೈಪ್ ಬೇಡ ಅಂದಾಗ ಮತ್ ನಾರ್ಮಲ್ ಅಂತ ಹೇಳಿ ಆಟೋಮೆಟಿಕ್ಲಿ ಏನಾಕತಿ ಕಾಂಟ್ರಾಸ್ಟ್ ಡಿಫಾಲ್ಟ್ ಸೆಟ್ ಆಕತಿ. ನೆಕ್ಸ್ಟ್ ಒನ್ ರೀ ಕಲರ್ ಅಂತ ಹೇಳಿ, ರೀ ಕಲರ್ ಒಳಗಡೆ ಏನಿದೆಲ್ಲ ಬೈ ಚಾನ್ಸ್ ನಿಮ್ಮ ಡಾಕ್ಯುಮೆಂಟ್ ಹೋಲ್ ಡಾಕ್ಯುಮೆಂಟ್ ಬ್ಲಾಕ್ ಅಂಡ್ ವೈಟ್ ಇತ್ತು, ನಿಮಗೆ ಈ ಪಿಕ್ಚರ್ ಏನಾಗಬೇಕೀಗ ಬ್ಲಾಕ್ ಅಂಡ್ ಒಳಗಡೆ ಬೇಕಂದ್ರೆ ಬ್ಲಾಕ್ ಅಂಡ್ ವೈಟ್ ಮಾಡಬಹುದು. ಈ ಟೈಪ್ ಟೈಪ್ಸ್ ಆಫ್ ಇಲ್ಲೇ ಕಲರ್ ಮೂಡ್ ಅನ್ನು ಅಪ್ಲೈ ಮಾಡಬಹುದು. ಇಲ್ಲಿ ಇದೆಯಲ್ಲ ವಾಶ್ ಔಟ್ ಅಂತ ಹೇಳಿ, ವಾಶ್ ಔಟ್ ನಾವು ವಾಟರ್ ಮಾರ್ಕ್ ಅಪ್ಲೈ ಮಾಡ್ತೇವಲ್ಲ, ವಾಟರ್ ಮಾರ್ಕ್ ಒಳಗಡೆ ಏನ್ ಮಾಡಬಹುದು ಈ ಟೈಪ್ ವಾಶ್ ಔಟ್ ಅನ್ನ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒನ್ ಇಲ್ಲಿ ಬನ್ನಿ ಬ್ಲಾಕ್ ಅಂಡ್ ವೈಟ್ ಮೂಡ್ ಒಳಗಡೆ ಇದು ಒನ್ ಟೈಪ್ ಇದೆ ನೋಡಿ. ಈ ಟೈಪ್ ನೀವು ಯಾವ ಟೈಪ್ ಬೇಕಲ್ಲ ಆ ಟೈಪ್ ಮೂಡ್ ಅನ್ನ ಏನ್ ಮಾಡಬಹುದು ಇಲ್ಲಿ ಚೂಸ್ ಮಾಡಬಹುದು. ನೆಕ್ಸ್ಟ್ ಒನ್ ಬನ್ನಿ ಡಾರ್ಕ್ ವೇರಿಯೇಷನ್ಸ್ ಅಂತ ಹೇಳಿದೆ. ಇಲ್ಲೂ ಕೆಲವೊಂದಿಷ್ಟು ವೇರಿಯೇಷನ್ ಅನ್ನ ನೀವು ಚೇಂಜಸ್ ಮಾಡಬಹುದು. ಎಕ್ಸಾಂಪಲ್ ಇದು ಯಾವಾಗ ಯೂಸಸ್ ಆಗೋಗುತ್ತಾ ವೇರಿಯೇಷನ್, ನೀವು ಪ್ರಿಂಟ್ ಮಾಡುವಂತ ಪೇಪರ್ ಬ್ಲೂ ಆಗಲಿ ಯೆಲ್ಲೋ ಆಗಲಿ ಪಿಂಕ್ ಆಗಲಿ ಈ ಟೈಪ್ ಇದ್ದಾಗ ನೀವೇನ್ ಮಾಡಬೇಕಾಗತ್ತೆ ಇಲ್ಲಿ ಆ ವೇರಿಯೇಷನ್ ಗಳನ್ನ ಅಪ್ಲೈ ಮಾಡಬಹುದು. ಯೆಲ್ಲೋ ಇತ್ತು ಅದು ಯೆಲ್ಲೋ ಒಳಗಡೆ ಡಾರ್ಕ್ ಯೆಲ್ಲೋ ಇತ್ತಂದಾಗ ಇದನ್ನ ಯೂಸ್ ಮಾಡಿ, ಇಲ್ಲ ಲೈಟ್ ಯೆಲ್ಲೋ ಇತ್ತ ಇದನ್ನ ಯೂಸ್ ಮಾಡಿ, ಡಾರ್ಕ್ ಬ್ಲೂ ಇದ್ದಾಗ ಇದನ್ನ ಯೂಸ್ ಮಾಡಿ, ಅದಕ್ಕಿಂತ ಲೈಟ್ ಬ್ಲೂ ಇತ್ತು ನಿಮ್ ಪೇಪರ್ ಅಂದಾಗ ಇದನ್ನ ಲೈಟ್ ವೇರಿಯೇಷನ್ ಅಪ್ಲೈ ಮಾಡಿ. ಈ ಟೈಪ್ಸ್ ಆಫ್ ವೇರಿಯೇಷನ್ ಗಳನ್ನ ನಾವೇನ್ ಮಾಡಬಹುದು ಇಲ್ಲಿ ಚೂಸ್ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆಲ್ಲ ಮೋರ್ ವೇರಿಯೇಷನ್ಸ್ ಅಂತ ಹೇಳಿದೆ ನೋಡಿ. ಮೋರ್ ವೇರಿಯೇಷನ್ ಮೀನ್ಸ್ ನೀವು ಇಲ್ಲಿ ಟೈಪ್ಸ್ ಆಫ್ ವೇರಿಯೇಷನ್ ಗಳನ್ನ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಈ ಟೈಪ್ ಇಲ್ಲಿ ಇದ್ದಂತ ವೇರಿಯೇಷನ್ ಸೂಟೇಬಲ್ ಆಗಲಿಲ್ಲ, ನಿಮ್ಮದೇ ಆದಂತ ಕಲರ್ ವೇರಿಯೇಷನ್ ನೀವು ಇಲ್ಲಿ ಚೂಸ್ ಮಾಡಿ ಈ ಟೈಪ್ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಇದನ್ನ ಮುಂದೆ ಹೇಳ್ತೇನೆ ನಾನು, ಟೆಸ್ಟ್ ರ್ಯಾಪಿಂಗ್ ಹೇಳ್ತಲ್ಲ, ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಈ ಆಪ್ಷನ್ ಬಗ್ಗೆ ಹೇಳೋಣಂತೂ ಈ ಟೈಪ್ ನಾವು ಏನ್ ಮಾಡಬಹುದು ರೀಕಲರ್ ಅಪ್ಲೈ ಮಾಡಿ ಮತ್ತೆ ವಾಪಸ್ ಇದು ಯಾವ್ದು ಬೇಡ ಅಂದಾಗ ನೋ ರೀಕಲರ್ ಅಂತ ಹೇಳಿ ಕ್ಲಿಕ್ ಮಾಡಿ ಮೊದ್ಲು ಆ ಟೈಪ್ ಇತ್ತಲ್ಲ ಆ ಟೈಪ್ ಇಲ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬನ್ನಿ ಕಂಪ್ರೆಸ್ ಪಿಕ್ಚರ್ ಅಂತ ಹೇಳಿ. ಕಂಪ್ರೆಸ್ ಪಿಕ್ಚರ್ ಮೀನ್ಸ್ ಈ ಪಿಕ್ಚರಿನ ಸೈಜ್ ಏನ್
ಮಾಡ್ತೈತಿ, ಇದು ಕಡಿಮೆ ಮಾಡ್ತೈತಿ. ಸೈಜ್ ಅಂದ್ಗುಟ್ಲೆ ಈ ಸೈಜ್ ಅಲ್ಲ, ಈ ಸೈಜ್ ಬಗ್ಗೆ ಅಲ್ಲ. ಸೈಜ್ ಮೀನ್ಸ್ ಆನ್ ಡಿಸ್ಕ್ ಸೈಜು ಎಷ್ಟು. ಈಗ ಎಕ್ಸಾಂಪಲ್ ನಿಮ್ ಪಿಕ್ಚರ್ ಬೈಟ್ ಒಳಗಿದೆಯೋ, KB ಒಳಗಿದೆಯೋ, MB ಒಳಗಿದೆಯೋ, ಈ ಟೈಪ್ ಆನ್ ಡಿಸ್ಕ್ ಸೈಜ್ ಏನ್ ಮಾಡ್ತೈತಿ, ಈ ಕಂಪ್ರೆಸ್ ಪಿಕ್ಚರ್ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಆಟೋಮೆಟಿಕ್ಲಿ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಅಂತ ಹೇಳಿ ಆಪ್ಷನ್ ಒಳಗಡೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಿದೆ. ನಿಮ್ಗೆ ಇಮೇಲ್ ಮಾಡೋದಿತ್ತು, ಇದನ್ನ ಚೂಸ್ ಮಾಡಿ. ಪ್ರಿಂಟ್ ಮಾಡುವಂತದ್ದಿತ್ತು, ಇದನ್ನ ಚೂಸ್ ಮಾಡಿ. ವೆಬ್ ಪೇಜಸ್, ಪ್ರಾಜೆಕ್ಟರ್ ಒಳಗಡೆ ಯೂಸಸ್ ಮಾಡೋದಿತ್ತು ಅಂದಾಗ ಇದನ್ನ ಚೂಸ್ ಮಾಡಿ. ಈಗ ಇಮೇಲ್ ಒಳಗಡೆ ನಾವು ಕಳಿಸೋದಿತ್ತು, ಐ ಮೀನ್ಸ್ ಇದು ಕಂಪ್ರೆಸ್ ಪಿಕ್ಚರ್ ಯಾವಾಗ ಮಾಡ್ತೇವೆ ನಾವು, ಎಕ್ಸಾಂಪಲ್ ನಮ್ ಡಾಕ್ಯುಮೆಂಟ್ ಜಾಸ್ತಿ ಆನ್ ಡಿಸ್ಕ್ ಸೈಜ್ ಜಾಸ್ತಿ ಆಗ್ಬಿಡ್ತೈತಿ. ಎಕ್ಸಾಂಪಲ್ 25 MB ಕಿಂತ ಜಾಸ್ತಿ ಆಗತ್ತೆ, ಇಲ್ಲ 30 MB ಕಿಂತ ಜಾಸ್ತಿ ಆಗತ್ತೆ. ನೀವು ಇಮೇಲ್ ಕಳ್ಸಾಕ್ ಹೋದ್ವಿ, ಆ ಫೈಲ್ ಅನ್ನ ನಾವು ಇಮೇಲ್ ಸೆಂಡ್ ಮಾಡಕ್ ಹೋದ್ವಿ, ಇಮೇಲ್ ಹೋಗ್ಲಿಲ್ಲ. ಯಾಕಂದ್ರೆ ಇಮೇಲ್ ಹೋಗಕ್ 25 MB ಸೆಟ್ ಮಾಡ್ಬೇಕಾಗತ್ತೆ. ಬಟ್ 25 MB ಕಿಂತ ನಿಮ್ಮ ಡಾಕ್ಯುಮೆಂಟ್ ಜಾಸ್ತಿ ಆಗಿತ್ತು, ಅವಾಗ ನಿಮ್ಮ ಇಮೇಲ್ ಸೆಂಡ್ ಆಗವಲ್ದು. ಅಂತ ಟೈಮ್ ಒಳಗಡೆ ನೀವು ಇಮೇಲ್ ಅಂತೇಳಿ ಚೂಸ್ ಮಾಡಿ ಓಕೆ ಅಂತೇಳಿ ಆಟೋಮೆಟಿಕ್ಲಿ ಮತ್ತೊಮ್ಮೆ ಓಕೆ ಅಂತೇಳಿ ನಿಮ್ಮ ಇಮೇಜ್ ಏನಾಕತ್ತಿಲ್ಲ ಕಂಪ್ರೆಸ್ ಆಗತ್ತೆ. ಮೀನ್ಸ್ ಸೈಜ್ ಆನ್ ಡಿಸ್ಕ್ ಸೈಜ್ ಏನಾಯ್ತು, ಕಡಿಮೆ ಆಯ್ತು. ನೋಡಿ ಸ್ವಲ್ಪ ನಿಮ್ಮ ಇಮೇಜ್ ಸ್ವಲ್ಪ ಡಲ್ ಆಯ್ತು. ನೋಡಿ ಮೊದ್ಲು ಯಾವ ಟೈಪ್ ಇತ್ತು, ಈ ಟೈಪ್ ಇತ್ತು. ಈಗ ಏನಾಯ್ತು, ಸ್ವಲ್ಪ ಬ್ಲರ್ ಆಯ್ತು. ನೋಡಿ ಈ ಟೈಪ್ ನೀವು ಏನ್ ಮಾಡಬಹುದು, ಕಂಪ್ರೆಸ್ ಪಿಕ್ಚರ್ ಅನ್ನುವಂತ ಈ ಆಪ್ಷನ್ ಅನ್ನ ಯೂಸಸ್ ಮಾಡಬಹುದು. ತಿಳಿತಲ್ಲ. ನೆಕ್ಸ್ಟ್ ಒಂದು ಬನ್ನಿ, ಚೇಂಜ್ ಪಿಕ್ಚರ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಚೇಂಜ್ ಮಾಡೋದು, ಈಗ ಎಕ್ಸಾಂಪಲ್ ನಾ ಇದನ್ನ ಸೆಟ್ ಸೈಜ್ ಮಾಡ್ತಾನೆ, ನೆಕ್ಸ್ಟ್ ಇದಕ್ಕೊಂದು ಸ್ಟೈಲ್ ಅಪ್ಲೈ ಮಾಡ್ತಾನೆ, ಮತ್ತೆ ಇಲ್ಲಿ ವಾಪಸ್ಸು ಇದಕ್ಕೂ ಈ ಟೈಪ್ ಬಾರ್ಡರ್, ಕಲರ್, ವೇಟ್, ಈ ಟೈಪ್ ಎಲ್ಲ ಸೆಟಪ್ ಮಾಡಿದ್ನಿ. ಸೆಟ್ ಮಾಡಿದ ಮೇಲೆ ಅನಿಸ್ತು ನಮ್ಗೆ ಏನಂತ ಹೇಳಿ, ಈ ಪಿಕ್ಚರ್ ಬೇಡ, ಈ ಜಾಗಕ್ಕೆ ಇನ್ನೊಂದು ಪಿಕ್ಚರ್ ಬೇಕಾಗಿತ್ತು. ಅವಾಗ ಏನಾಕತ್ ಹೇಳಿ ಮತ್ತೊಮ್ಮೆ ನಾವು ನ್ಯೂ ಪಿಕ್ಚರ್ ಅನ್ನ ಇಲ್ಲಿ ಬಂದು ನ್ಯೂ ಪಿಕ್ಚರ್ ತಗೊಂಡ್ವಿ, ವಾಪಸ್ ಮತ್ತೊಮ್ಮೆ ಎಲ್ಲ ಸ್ಟೈಲ್ ಗಳನ್ನ ಅಪ್ಲೈ ಮಾಡ್ಕೊಂಡು ನಿಲ್ಬೇಕು. ಇಂಥ ಸಿಚುವೇಶನ್ ಒಳಗಡೆ ಏನಿದೆಲ್ಲ ಫಾರ್ಮೆಟ್ ಒಳಗಡೆ ಬಂದು ಚೇಂಜ್ ಪಿಕ್ಚರ್ ಅಂತ ಹೇಳಿ ನೀವು ಮತ್ತೊಂದು ಇಲ್ಲಿ ಪಿಕ್ಚರ್ ಅನ್ನ ಚೂಸ್ ಮಾಡಿ ಆಟೋಮೆಟಿಕ್ಲಿ ಏನಾಕತಿ ಆ ಹಳೆ ಪಿಕ್ಚರ್ ಗೆ ಏನೇನ್ ಎಫೆಕ್ಟ್ ಇತ್ತಲ್ಲ, ಸೈಜು ಗೀಜು ಆ ಎಲ್ಲ ಸೇಮ್ ಸ್ಟೈಲ್ ಗಳನ್ನ ಏನ್ ಮಾಡ್ತು, ಈ ನ್ಯೂ ಪಿಕ್ಚರ್ ತಗೊಂತು. ಈ ಟೈಪ್ ಎಕ್ಸ್ಚೇಂಜ್ ಆಗ್ಬೇಕಾಗಿತ್ತು ಅಂದಾಗ ಈ ಚೇಂಜ್ ಪಿಕ್ಚರ್ ಅನ್ನುವಂತ ಆಪ್ಷನ್ ನ ಯೂಸಸ್ ಮಾಡಿ. ನೆಕ್ಸ್ಟ್ ಒಂದು ಬನ್ನಿ, ರೀಸೆಟ್ ಪಿಕ್ಚರ್ ಅಂತ ಹೇಳಿ. ರೀಸೆಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಕತ್ತೆ ಹೇಳಿ ಎಲ್ಲಾ ಎಫೆಕ್ಟ್ಸ್ ಕ್ಯಾನ್ಸಲ್ ಆಗಿ ಫಸ್ಟ್ ಗೆ ನೀವು ಪಿಕ್ಚರ್ ತಗೊಂಡಾಗ ಯಾವ ಟೈಪ್ ಇತ್ತಲ್ಲ ಆ ಟೈಪ್ ಏನಾಕತಿಲ್ಲ ಸೆಟ್ ಆಕತಿ. ರೀಸೆಟ್ ಮೀನ್ಸ್ ಈ ಟೈಪ್. ಎಕ್ಸಾಂಪಲ್ ಇಲ್ಲಿ ನಾವು ಏನೋ ಸ್ಟೈಲ್ ಗಳನ್ನ ಈ ಟೈಪ್ ಅಪ್ಲೈ ಮಾಡಿದ್ವಿ, ಕಲರ್ ಈ ಟೈಪ್ ಏನೇನೋ ಸ್ಟೈಲ್ ಚೇಂಜಸ್ ಮಾಡಿದ್ವಿ, ನಮಗೆ ಬೇಡ ಅನಿಸ್ತು, ರೀಸೆಟ್ ಆಗಬೇಕು. ಅವಾಗ ಏನ್ ಮಾಡಿ, ಈ ರೀಸೆಟ್ ಪಿಕ್ಚರ್ ಅನ್ನುವಂತ ಆಪ್ಷನ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನೇನಾಗತ್ತೆ ಹೇಳಿ ಪಿಕ್ಚರ್ ಗೆ ಅಪ್ಲೈ ಮಾಡೋದಂತ ಸೈಜು, ಪಿಕ್ಚರ್ ಸ್ಟೈಲು, ಬಾರ್ಡರ್ ಕಲರ್ ಇವೆಲ್ಲ ಏನದು ಕ್ಯಾನ್ಸಲ್ ಆಗಿ ನಿಮ್ಮ ಪಿಕ್ಚರ್ ಏನಾಯ್ತು ಫಸ್ಟ್ ಯಾವ ಟೈಪ್ ಇತ್ತಲ್ಲ ಆ ಟೈಪ್ ಸೆಟ್ ಆಯ್ತು. ಈ ಟೈಪ್ ನೀವು ರೀಸೆಟ್ ಪಿಕ್ಚರ್ ಅನ್ನುವಂತ ಆಪ್ಷನ್ ಅನ್ನು ಸಹಿತ ಇಲ್ಲಿ ಯೂಸಸ್ ಮಾಡಬಹುದು. ದಟ್ಸ್ ಆಲ್. ತಿಳಿತಲ್ಲ. ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ಪಿಕ್ಚರ್ ಸ್ಟೈಲ್ ಅಂತ ಹೇಳಿದೆ. ಪಿಕ್ಚರ್ ಸ್ಟೈಲ್ ಒಳಗಡೆ ನಿಮ್ಗೆ ಪಿಕ್ಚರ್ ಗೆ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲ್ ಅನ್ನು ಏನ್ ಮಾಡಬಹುದು, ಇಲ್ಲಿ ಅಪ್ಲೈ ಮಾಡಬಹುದು. ಈ ಟೈಪ್ ನೋಡಿ, ಟೈಪ್ಸ್ ಆಫ್ ಸ್ಟೈಲ್ ಇದೆ. ನಿಮ್ಗೆ ಯಾವ ಸ್ಟೈಲ್ ಲೈಕ್ ಆಗ್ತದೆ ಆ ಸ್ಟೈಲ್ ಅನ್ನು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆಲ್ಲ ಈ ಸ್ಟೈಲ್ ಬೇಕಾಯ್ತು, ಈ ಸಾಫ್ಟ್ ಎಡ್ಜ್ ಸ್ಟೈಲ್. ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಟೈಪ್ಸ್ ಆಫ್ ಸ್ಟೈಲ್ ಇದೆ. ಈ ಟೈಪ್ ನೀವು ರಿಫ್ಲೆಕ್ಟೆಡ್ ಸ್ಟೈಲ್ ಬೇಕಾಯ್ತು, ರಿಫ್ಲೆಕ್ಟೆಡ್ ಅಪ್ಲೈ ಮಾಡಬಹುದು. ಈ ಟೈಪ್ ನೀವು ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲ್ ಅನ್ನು ಏನ್ ಮಾಡಬಹುದು, ಇಲ್ಲಿ ಪಿಕ್ಚರ್ ಸ್ಟೈಲ್ ಅನ್ನು ಯೂಸಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬಂದು ನೆಕ್ಸ್ಟ್ ಆಪ್ಷನ್ ಪಿಕ್ಚರ್ ಶೇಪ್ ಅಂತ ಹೇಳಿ ಇದೆ ನೋಡಿ. ಈ ಪಿಕ್ಚರ್ ಶೇಪ್ ಒಳಗಡೆ ಬಂದು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲೇ ನೀವೇನ್ ಮಾಡಬಹುದು, ಇದ ಸ್ಟೈಲ್ ಈಗ ನಾವು ಪಿಕ್ಚರ್ ಸ್ಟೈಲ್ ಏನೋ ಚೂಸ್ ಮಾಡೇವಿ, ಇದಕ್ಕೆ ಏನಾಗಬೇಕು, ಶೇಪ್ ಚೇಂಜಸ್ ಆಗಬೇಕು. ನಮ್ಗೆ ಹಾರ್ಟ್ ಶೇಪ್ ಒಳಗಡೆ ಬೇಕಾಯ್ತು, ಇದನ್ನ ಕ್ಲಿಕ್ ಮಾಡಿ ಏನಾಯ್ತು, ನಿಮ್ ಪಿಕ್ಚರ್ ಹಾರ್ಟ್ ಶೇಪ್ ಒಳಗಡೆ ಕನ್ವರ್ಟ್ ಆಯ್ತು ನೋಡಿ. ಈ ಟೈಪ್ ನೀವು ಏನ್ ಮಾಡಬಹುದು, ಹಾರ್ಟ್ ಶೇಪ್ ಬೇಕಾಗಿ ಇದನ್ನು ಸಹಿತ ಯೂಸಸ್ ಮಾಡು. ಐ ಮೀನ್ಸ್ ಈ ಪಿಕ್ಚರ್ ಸ್ಟೈಲ್ ಇದು ಬೇಕಾಗಿತ್ತು, ಇದನ್ನ ಚೂಸ್ ಮಾಡಿ. ಇದ ಸ್ಟೈಲ್ ಒಳಗಡೆ ಏನಾಗಬೇಕು, ನಮ್ಗೀಗ ಹಾರ್ಟ್ ಶೇಪ್ ಬೇಕಾಯ್ತು, ಮತ್ತೆ ವಾಪಸ್ ಹಾರ್ಟ್ ಶೇಪ್ ಚೂಸ್ ಮಾಡಿ ಹಾರ್ಟ್ ಶೇಪ್ ಒಳಗಡೆ ಈ ಟೈಪ್ ಏನಾಗತ್ತೆ, ಶೋ ಆಕತ್ತೆ. ತಿಳಿದ. ಈ ಟೈಪ್ ನೀವು ಏನ್ ಮಾಡಬಹುದು, ಫಾರ್ಮೆಟ್ ಒಳಗಡೆ ಇದ್ದಂತ ಪಿಕ್ಚರ್ ಸ್ಟೈಲ್ ಅಪ್ಲೈ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಶೇಪ್ ಗಳನ್ನ ಇಲ್ಲಿ ಯೂಸಸ್ ಮಾಡಬಹುದು. ಎಕ್ಸಾಂಪಲ್ ಈ ಟೈಪ್ ಬೇಕಾಯ್ತು, ಜಸ್ಟ್ ಕ್ಲಿಕ್ ಮಾಡಿ ನೋಡಿ. ಈ ಒಂದು ಶೇಪ್ ನಾ ಕೊಟ್ಟನಲ್ಲ, ಈಗ ಈ ಶೇಪ್ಗೂ ಇಲ್ಲಿದ್ದಂತ ಈ ಒಂದು ಸ್ಟೈಲ್ ಏನಾಗಲಿಲ್ಲ, ಮ್ಯಾಚ್ ಆಗಲಿಲ್ಲ. ಅವಾಗ ಏನ್ ಮಾಡಿ, ಸ್ಟೈಲ್ ಚೇಂಜಸ್ ಮಾಡಿ ಆಮ್ಯಾಗ ಏನ್ ಮಾಡಿ ಇಲ್ಲಿ ಈ ಸ್ಟೈಲ್ ಅಪ್ಲೈ ಮಾಡಿ ನೋಡಿ. ಈ ಟೈಪ್. ನೆಕ್ಸ್ಟ್ ಒಂದು ಇಲ್ಲ ಕಲರ್ ನಮ್ಗೆ ಚೇಂಜಸ್ ಆಗಬೇಕು. ಯಾಕೆ ಬ್ಯಾಕ್ ಗ್ರೌಂಡ್ ಕಲರ್ ಬ್ಲ್ಯಾಕ್ ಇದೆ ಆ ಫೋಟೋದ್ದು, ನಿಮ್ಮ ಔಟ್ಲೈನ್ ಕಲರ್ ಬ್ಲ್ಯಾಕ್ ಇದೆ, ಅದನ್ನ ಏನ್ ಮಾಡಿ ಇಲ್ಲಿ ಬಾರ್ಡರ್ ಕಲರ್ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಸೆಟ್ ಮಾಡಿ. ಈ ಟೈಪ್ ನೀವು ಏನ್ ಮಾಡಬಹುದು, ವೇಟ್ ಎಷ್ಟು ಬೇಕಲ್ಲ ಅಷ್ಟು ವೇಟ್ ಅನ್ನು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒಂದು ಬನ್ನಿ, ಇಲ್ಲಿ ಡ್ಯಾಶಸ್ ಅಂತ ಹೇಳಿ ಇದೆ. ನೀವು ಯಾವ ಟೈಪ್ ಡ್ಯಾಶಸ್ ಸ್ಟೈಲ್ ಬೇಕಲ್ಲ ನೋಡಿ, ಈ ಸ್ಟೈಲ್ ಈಗ ಇಲ್ಲಿ ಅಪ್ಲೈ ಆಗಲ್ವಲ್ಲ, ಅದಕ್ಕೆ ಏನ್ ಮಾಡಿ ರೀಸೆಟ್ ಮಾಡ್ಕೊಳ್ಳಿ. ಫಸ್ಟ್ ರೀಸೆಟ್ ಪಿಕ್ಚರ್ ಮಾಡ್ಕೊಂಡು ಮೀನ್ಸ್ ಆ ಎಲ್ಲಾ ಎಫೆಕ್ಟ್ಸ್ ಗಳನ್ನ ಕ್ಯಾನ್ಸಲ್ ಮಾಡಿ. ಯಾಕೆ ಈ ಪಿಕ್ಚರ್ ಸ್ಟೈಲ್ ಒಳಗಡೆ ಅಪ್ಲೈ ಮಾಡೋದಂತ ಎಫೆಕ್ಟ್ ಕ್ಯಾನ್ಸಲ್ ಮಾಡಿ ಮತ್ತೆ ವಾಪಸ್ ಏನ್ ಮಾಡಿ, ಶೇಪ್ ಅಪ್ಲೈ ಮಾಡಿ, ಆ ಕಲರ್ ಯಾವ್ದು ಬೇಕಲ್ಲ ಆ ಕಲರ್ ಅಪ್ಲೈ ಮಾಡಿ, ವೇಟ್ ಎಷ್ಟು ಬೇಕಲ್ಲ ಅಷ್ಟು ವೇಟ್ ಅಪ್ಲೈ ಮಾಡಿ. ಈ ಟೈಪ್ ನಾವ್ ಏನ್ ಮಾಡಿದ್ವಿ, ಈಗ ಸ್ಟೈಲ್ ಮಾಡ್ಕೊಂಡ್ವಿ. ಈಗ ಏನ್ ಮಾಡಿ, ಇದಕ್ಕೂ ಡ್ಯಾಶ್ ಲೈನ್ ಬೇಕಾಯ್ತು, ಡಾಟ್ ಲೈನ್ ಬೇಕಾಯ್ತು. ಈ ಟೈಪ್ ನೀವು ಏನಿದೆಲ್ಲ ಯಾವ ಲೈನ್ ಬೇಕಲ್ಲ ಆ ಲೈನ್ ಸ್ಟೈಲ್ ಅನ್ನ ಇಲ್ಲಿ ಯೂಸಸ್ ಮಾಡಬಹುದು. ಇಲ್ಲಿ ಮೋರ್ ಲೈನ್ ಅಂತ ಹೇಳಿದೆ, ಮೋರ್ ಲೈನ್ ಒಳಗೂ ಬಂದು ಇಲ್ಲಿ ಆ ಮೋರ್ ಲೈನ್ ಅನ್ನ ಯೂಸಸ್ ಮಾಡಬಹುದು. ದಟ್ಸ್ ಆಲ್. ತಿಳಿತಲ್ಲ. ನೆಕ್ಸ್ಟ್ ಒನ್ ಏನಿದೆಲ್ಲ, ಇದು ಪಿಕ್ಚರ್ ಶೇಪ್ ಆಯ್ತು. ನೆಕ್ಸ್ಟ್ ಇದು ಪಿಕ್ಚರ್ ಬಾರ್ಡರ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಒಂದು ಬನ್ನಿ, ಪಿಕ್ಚರ್ ಎಫೆಕ್ಟ್ ಅಂತ ಹೇಳಿದೆ. ಪಿಕ್ಚರ್ ಎಫೆಕ್ಟ್ ಒಳಗಡೆ ಏನಿದೆಲ್ಲ ಪ್ರೀಸೆಟ್ ಅಂತ ಹೇಳಿದೆ ನೋಡಿ. ಪ್ರೀಸೆಟ್ ಒಳಗಡೆ ಏನ್ ಮಾಡಬಹುದು, ನೀವು ಈ ಟೈಪ್ ಯಾವ ಟೈಪ್ ಎಫೆಕ್ಟ್ ಬೇಕಲ್ಲ ಆ ಟೈಪ್ ಎಫೆಕ್ಟ್ ಅನ್ನ ಇಲ್ಲಿ ಚೂಸ್ ಮಾಡಬಹುದು. ಈ ಟೈಪ್ ನೋಡಿ, ಈ ಸ್ಟೈಲ್ ಬೇಕಾಯ್ತು ನೋಡಿ. ಇದು ಒಂದು ಟೈಪ್ ಇದೆ ನೋಡಿ.
ಈ ಟೈಪ್ ನೀವು ಏನ್ ಮಾಡಬಹುದು, ಪ್ರೀಸೆಟ್ ಅನ್ನುವಂತ ಎಫೆಕ್ಟ್ ಅನ್ನ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒಂದು ಬೇಡ ಆಗಿತ್ತು, ಪ್ರೀಸೆಟ್ ಬೇಡ, ನನಗೆ ಬೇಡ ಅಂದಾಗ ಇಲ್ಲೇ ನೋ ಅಂತ ಹೇಳಿದೆ ಅಲ್ಲ, ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಪ್ರೀಸೆಟ್ ಕ್ಯಾನ್ಸಲ್ ಆಯ್ತು. ಈ ಟೈಪ್ ಏನ್ ಮಾಡಬಹುದು, ಶಾಡೋ ಬೇಕಾಗಿತ್ತು ಶಾಡೋ ಅಪ್ಲೈ ಮಾಡಬಹುದು, ಔಟರ್ ಶಾಡೋ ಬೇಕಾಗಿತ್ತು ಇದನ್ನು ಯೂಸ್ ಮಾಡಿ, ಇನ್ನರ್ ಶಾಡೋ ಬೇಕಾಗಿತ್ತು ಇದನ್ನು ಯೂಸಸ್ ಮಾಡಿ. ಈ ಟೈಪ್ ನೀವು ಏನ್ ಮಾಡಬಹುದು, ಇನ್ನರ್ ಶಾಡೋ ಔಟರ್ ಶಾಡೋನ ಇಲ್ಲಿ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒನ್ ರಿಫ್ಲೆಕ್ಷನ್ ಅಂತ ಹೇಳಿ ಇಲ್ಲಿ ಏನಿದೆಲ್ಲ ರಿಫ್ಲೆಕ್ಷನ್ ಈ ಟೈಪ್ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ತಳಗಡೆ ರಿಫ್ಲೆಕ್ಟ್ ಆಗುತ್ತೆ. ಈ ಟೈಪ್ ನೀವು ಏನ್ ಮಾಡಬಹುದು, ಎಫೆಕ್ಟ್ ಒಳಗಡೆ ಬೇಡ ಅಂದಾಗ ರಿಫ್ಲೆಕ್ಷನ್ ಬೇಡ ಅಂದಾಗ ನೋ ಅಂತ ಹೇಳಿ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗುತ್ತೆ. ಗ್ಲೋ ಎಫೆಕ್ಟ್ ಬೇಕಾಗಿತ್ತು, ಈ ಟೈಪ್ ಗ್ಲೋ ಎಫೆಕ್ಟ್ ಸುತ್ತಲೂ ಏನ್ ಮಾಡಬಹುದು, ಒಂದು ಟೈಪ್ ಗ್ಲೋ ಎಫೆಕ್ಟ್ ಅನ್ನು ಅಪ್ಲೈ ಮಾಡಬಹುದು. ಬೇಡ ಅಂದಾಗ ನೋ ಅಂತ ಹೇಳಿ ವಾಪಸ್ ಕ್ಯಾನ್ಸಲ್ ಆಗುತ್ತೆ. ಸಾಫ್ಟ್ ಎಡ್ಜ್ ಅಂತ ಹೇಳಿದೆ ನೋಡಿ, ಸಾಫ್ಟ್ ಎಡ್ಜ್ ಎದಕ್ಕೆ ಯೂಸಸ್ ಆಗುತ್ತೆ ಗೊತ್ತಾಯ್ತು. ನಾ ಈಗ ರೀಸೆಟ್ ಮಾಡಿದೆ, ಫಸ್ಟ್ ರೀಸೆಟ್ ಮಾಡಿ ಪಿಕ್ಚರ್ ಸೈಜ್ ಮಾಡ್ಕೊಂಡು ಆಮೇಲೆ ಇಲ್ಲೇನಿದೆಲ್ಲ ನಾನು ಎಕ್ಸಾಂಪಲ್ ಯಾವುದೋ ಒಂದು ಶೇಪ್ ಈ ಶೇಪ್ ತಗೊಂತಾನೆ ಹೊಸದಾಗಿ ನೋಡಿ. ಇಲ್ಲಿ ವಾಪಸ್ ಏನ ಸಾಫ್ಟ್ ಎಡ್ಜ್ ಅಂತ ಹೇಳಿ, ಸಾಫ್ಟ್ ಎಡ್ಜ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸಾಫ್ಟ್ ಎಡ್ಜ್ ಅನ್ನು ಅಪ್ಲೈ ಮಾಡು. ಸಾಫ್ಟ್ ಎಡ್ಜ್ ಏನ್ ಮಾಡ್ತದ ಗೊತ್ತಾ, ನಿಮ್ಮ ಪೇಪರ್ ಜೊತೆ ನಿಮ್ಮ ಪಿಕ್ಚರ್ ಏನಾಗತ್ತೆ ಮಿಕ್ಸಿಂಗ್ ಆಗಿದೆ ಅನಿಸ್ತದೆ, ಇಲ್ಲ ಒನ್ ಟೈಪ್ ಏನ್ ಅನಿಸ್ತದೆ. ಆ ಟೈಪ್ ಸಾಫ್ಟ್ ಎಡ್ಜ್ ಮಾಡಲಿಲ್ಲ ಅಂದಾಗ ಏನಾಗತ್ತೆ, ಈಗ ನೋಡಿ ಯಾವ ಟೈಪ್ ಇದೆ ಇದು ಒನ್ ಟೈಪ್ ಆ ಪೇಪರ್ ಮ್ಯಾಗ ನಾವು ಫೋಟೋ ಹಚ್ಚೇವನನ್ನು ಲುಕ್ ಕೊಡಾಕೊಂತೈತಿ ಈಗ ಅದು, ಹೌದಾ. ಈ ಟೈಪ್ ಬೇಡ, ಅದು ಸಾಫ್ಟ್ ಎಡ್ಜ್ ಆಗಬೇಕು, ಪೇಪರ್ ಜೊತೆ ಮಿಕ್ಸಿಂಗ್ ಆಗ್ಬೇಕಂದಾಗ ನೀವೇನ್ ಮಾಡ್ಬೇಕಿಲ್ಲ ಸಾಫ್ಟ್ ಎಡ್ಜ್ ಅನ್ನ ಅಪ್ಲೈ ಮಾಡಬೇಕು. ಸಾಫ್ಟ್ ಎಡ್ಜ್ ಕೊಟ್ಟಾಗ ಏನಾಗತ್ತೆ ನಿಮ್ಮ ಪೇಪರ್ ಜೊತೆ ಏನಾಗತ್ತೆ ನಿಮ್ಮ ಪಿಕ್ಚರ್ ಈ ಟೈಪ್ ಮಿಕ್ಸಿಂಗ್ ಅನಿಸ್ತದೆ ತಿಳಿತಾ. ಈ ಟೈಪ್ ನೀವು ಏನ್ ಮಾಡಬಹುದು, ಸಾಫ್ಟ್ ಎಡ್ಜ್ ಬೇಕಾಗಿತ್ತು ಇದನ್ನು ಸಹಿತ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬನ್ನಿ, ನೆಕ್ಸ್ಟ್ ಒನ್ ಬೆವೆಲ್ ಅಂತ ಹೇಳಿದೆ. ಬೆವೆಲ್ ಒಳಗಡೆ ಏನಿದೆ ನಿಮ್ಗೆ ಇಲ್ಲಿ ಯಾವ ಟೈಪ್ ಎಫೆಕ್ಟ್ ಬೇಕಲ್ಲ ಆ ಟೈಪ್ ಎಫೆಕ್ಟ್ ಅನ್ನು ಸಹಿತ ನೀವು ಇಲ್ಲಿ ಚೂಸ್ ಮಾಡಬಹುದು. ಈಗ ಚೇಂಜ್ ಪಿಕ್ಚರ್ ಒಳಗಡೆ ಬಂದು ನಾ ಸ್ವಲ್ಪ ಪಿಕ್ಚರ್ ಚೇಂಜ್ ಮಾಡ್ಕೊಂಡೆ, ಯಾಕೆ ಅದು ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಇದೆಯಲ್ಲ ನಿಮ್ಗೆ ಆ ಎಫೆಕ್ಟ್ ಗೊತ್ತಾಗಲ್ದು. ನಾ ಈ ಒಂದು ಪಿಕ್ಚರ್ ಅನ್ನು ಚೂಸ್ ಮಾಡಿದೆ ನೋಡಿ. ಇಲ್ಲಿ ಏನ್ ಮಾಡಿ ಬೆವೆಲ್ ಅಂತೇಳಿ ಈ ಟೈಪ್ ನೀವು ಏನ್ ಮಾಡಬಹುದು, ಪಿಕ್ಚರ್ಗೆ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲ್ ಅನ್ನು ಯೂಸಸ್ ಮಾಡಬಹುದು. ಇದೊಂದು ಟೈಪ್ ನೋಡಿ, ಇದು ಈ ಸ್ಟೈಲ್ ಒಳಗಡೆ ಅಪ್ಲೈ ಆಯ್ತು. ಇಲ್ಲೆಲ್ಲ ನಿಮ್ಗೆ ಈ ಟೈಪ್ ಒಂದು ಟೈಪ್ ಆ ಫೋಟೋ ಕಟ್ ಹಾಕ್ತೇವಲ್ಲ ಆ ಟೈಪ್ ಒಂದು ಎಫೆಕ್ಟ್ ಬಂದಿದೆ. ಈ ಟೈಪ್ ನೀವು ಏನ್ ಮಾಡಬಹುದು, ಈ ಎಫೆಕ್ಟ್ ಬೇಕಾಗಿತ್ತು ಈ ಎಫೆಕ್ಟ್ ಅನ್ನು ಯೂಸಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬನ್ನಿ 3D ರೊಟೇಷನ್ ಅಂತೇಳಿ. ಈ ಟೈಪ್ ನೀವು ಏನ್ ಮಾಡಬಹುದು, 3D ಎಫೆಕ್ಟ್ ಯಾವ ಟೈಪ್ ಬೇಕಲ್ಲ ಆ ಟೈಪ್ 3D ಎಫೆಕ್ಟ್ ಅನ್ನು ಅಪ್ಲೈ ಮಾಡಬಹುದು. ಈ ಟೈಪ್ ನೋಡಿ ಇದೊಂದು ಟೈಪ್ ಬುಕ್ ಆದಂಗೆ ಆಗಿದೆ ನೋಡಿ. ಈ ಟೈಪ್ ನೀವು ಏನ್ ಮಾಡಬಹುದು 3D ಎಫೆಕ್ಟ್ ಅನ್ನು ಸಹಿತ ಇಲ್ಲಿ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒಂದು ಬೇಡ ಅಂದಾಗ ನೋ ಅಂತ ಹೇಳಿ, ಮತ್ತೆ ವಾಪಸ್ ಈ ಬೆವೆಲ್ ಬೇಡ ಅಂದಾಗ ಇದನ್ನು ನೋ ಅಂತ ಹೇಳಿ. ನೆಕ್ಸ್ಟ್ ಒಂದು ಇದು ಸಾಫ್ಟ್ ಎಡ್ಜ್ ಇದೆ, ಇದು ನೋ ಸಾಫ್ಟ್ ಎಡ್ಜ್ ಅಂತ ಹೇಳಿ. ಈ ಟೈಪ್ ನೀವು ಏನ್ ಮಾಡಬಹುದು ಎಫೆಕ್ಟ್ಸ್ ಗಳನ್ನ ವಾಪಸ್ ಕ್ಯಾನ್ಸಲ್ ಮಾಡಬಹುದು. ನೆಕ್ಸ್ಟ್ ಒಂದು ಬನ್ನಿ ಅರೇಂಜ್ ಅನ್ನುವಂತ ಗ್ರೂಪ್ ಇದೆ. ಈ ಗ್ರೂಪ್ ಒಳಗಡೆ ಏನಿದೆಲ್ಲ ಫಸ್ಟ್ ಆಪ್ಷನ್ ಪೊಸಿಷನ್ ಅಂತ ಹೇಳಿದೆ. ಪೊಸಿಷನ್ ಒಳಗಡೆ ಬಂದು ಇಲ್ಲಿ ಪೊಸಿಷನ್ ನಿಮ್ಗೆ ಯಾವ ಸೈಡ್ ಬೇಕಲ್ಲ ಆ ಸೈಡ್ ನೀವು ಏನ್ ಮಾಡಬಹುದು, ಇಲ್ಲಿ ಪೊಸಿಷನ್ ನ ಸೆಟ್ ಮಾಡಬಹುದು. ದೆನ್ ಬೇಡ ಅಂದಾಗ ಫಸ್ಟ್ ಇದೆ ಅಲ್ಲ ಇದನ್ನ ಕ್ಲಿಕ್ ಮಾಡಿ ಇನ್ ಲೈನ್ ವಿತ್ ಟೆಸ್ಟ್ ಅಂತ ಹೇಳಿ ಆಟೋಮೆಟಿಕ್ಲಿ ಏನಾಗತ್ತೆ ಫಸ್ಟ್ ಪೊಸಿಷನ್ ಯಾವ್ದಿತ್ತಲ್ಲ ಅದು ಡಿಫಾಲ್ಟ್ ಚೂಸ್ ಮಾಡ್ತದೆ. ನೆಕ್ಸ್ಟ್ ಆಪ್ಷನ್ ಬನ್ನಿ, ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ಟೆಸ್ಟ್ ರ್ಯಾಪಿಂಗ್ ಅಂತ ಹೇಳಿದೆ. ಎಲ್ಲದಕ್ಕಿಂತ ಮೊದಲು ನೋಡಿ ಕೆಲವೊಂದಿಷ್ಟು ಟೈಮ್ ಏನಿದೆಯಲ್ಲ ನೀವು ಫೋಟೋಸ್ ಗಳನ್ನ ಆಬ್ಜೆಕ್ಟ್ ಗಳನ್ನ ಒಂದ್ ಲೊಕೇಶನ್ ನಿಂದ ಮತ್ತೊಂದು ಲೊಕೇಶನ್ ಗೆ ಈ ಟೈಪ್ ಶಿಫ್ಟ್ ಮಾಡಕ್ ಆಗಲ್ಲ. ಒಂದ್ ಲೊಕೇಶನ್ ನಿಂದ ಮತ್ತೊಂದು ಲೊಕೇಶನ್ ಗೆ ಯಾವುದೇ ಒಂದು ಇಮೇಜ್ ಆಬ್ಜೆಕ್ಟ್ ಆಯ್ತು, ಕ್ಲಿಪ್ ಆರ್ಟ್ ಆಬ್ಜೆಕ್ಟ್ ಆಯ್ತು, ಯಾವುದೇ ಒಂದು ಶೇಪ್ ಆಯ್ತು, ಯಾವುದೇ ಒಂದು ಆಬ್ಜೆಕ್ಟ್ ನೀವು ಡಾಕ್ಯುಮೆಂಟ್ ಒಳಗಡೆ ಒಂದ್ ಲೊಕೇಶನ್ ನಿಂದ ಮತ್ತೊಂದು ಲೊಕೇಶನ್ ಗೆ ಶಿಫ್ಟ್ ಮಾಡಕ್ ಆಗಲಿಲ್ಲ. ಆವಾಗ ಏನ್ ಮಾಡ್ಬೇಕು, ಫಾರ್ಮೆಟ್ ಅನ್ನುವಂತ ಟ್ಯಾಬ್ ಒಳಗಡೆ ಬಂದು ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಇಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ಯಾವುದೇ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಕತಿ ಇನ್ ಫ್ರಂಟ್ ಆಫ್ ಟೆಸ್ಟ್ ಅನ್ನುವಂತ ಆಪ್ಷನ್ ಅನ್ನ ನಾನು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತೇನೆ. ಆಟೋಮೆಟಿಕ್ಲಿ ನಿಮ್ಮ ಪಿಕ್ಚರ್ ಏನ್ ಮಾಡ್ತೈತಿ ಒಂದ್ ಲೊಕೇಶನ್ ಮತ್ತೊಂದು ಲೊಕೇಶನ್ ಗೆ ಈ ಟೈಪ್ ಶಿಫ್ಟ್ ಆಕತಿ. ಎಲ್ಲಿ ಬೇಕಲ್ಲ ಅಲ್ಲಿ ನೀವು ಈ ಟೈಪ್ ಶಿಫ್ಟ್ ಮಾಡಿ ಸೆಟ್ ಮಾಡಬಹುದು ತಿಳಿತಾ. ಬಟ್ ಇನ್ ಲೈನ್ ವಿತ್ ಟೆಸ್ಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ನೋಡಿ. ಇನ್ ಲೈನ್ ವಿತ್ ಟೆಸ್ಟ್ ಅಂತ ಹೇಳಿದ್ವಿ ನಾವು ಫಸ್ಟ್ ಎಲ್ಲಿ ಕ್ಲಿಕ್ ಮಾಡಿ ಪಿಕ್ಚರ್ ಅನ್ನ ತಗೊಂಡವಲ್ಲ ಅಲ್ಲೇ ನಿಮ್ ಪಿಕ್ಚರ್ ಬಂದು ಏನಾಗ್ಬಿಡ್ತೈತಿ ಸೆಟ್ ಆಕತಿ ತಿಳಿತಾವ್. ಒಂದ್ ಲೊಕೇಶನ್ ಮತ್ತೊಂದು ಲೊಕೇಶನ್ ಇದು ಶಿಫ್ಟ್ ಆಗಂಗಲ್ಲ, ಮೀನ್ಸ್ ಟೆಸ್ಟಿನ ಜೊತೆ ಏನಾಗಲ್ಲ ಇದು ಅಡ್ಜಸ್ಟ್ಮೆಂಟ್ ಆಗಂಗಲ್ಲ. ಬಟ್ ಈ ಉಳಿದಂತ ಎಲ್ಲಾ ಆಪ್ಷನ್ಸ್ ಏನಿದೆಯಲ್ಲ ಟೆಸ್ಟಿನ ಜೊತೆ ಅಡ್ಜಸ್ಟ್ಮೆಂಟ್ ಆಗುವಂತ ಆಪ್ಷನ್ಸ್ ಇವು. ಈಗ ನಾನು ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂತ ಹೇಳಿ ಚೂಸ್ ಮಾಡಿದ್ರೆ ಒಂದ್ ಲೊಕೇಶನ್ ಮತ್ತೊಂದು ಲೊಕೇಶನ್ ಗೆ ಈ ಟೈಪ್ ಶಿಫ್ಟ್ ಆಗ್ತದೆ. ಜಸ್ಟ್ ಸ್ವಲ್ಪ ತಿಳಿತಲ್ಲ ಫಸ್ಟ್ ಇದನ್ನ ತಿಳ್ಕೊಳ್ಳಿ ನೋಡಿ. ನೆಕ್ಸ್ಟ್ ಒನ್ ಏನಿದೆಯಲ್ಲ ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಇದ್ದಂತ ಈ ಎಲ್ಲಾ ಆಪ್ಷನ್ಸ್ ಗಳನ್ನ ನೀವು ಸ್ಟಡಿ ಮಾಡ್ಬೇಕಂದಾಗ ಇಲ್ಲಿ ನಿಮ್ಗೆ ಟೆಸ್ಟ್ ಬೇಕಾಗತ್ತೆ. ಟೆಸ್ಟ್ ಬೇಕಂದಾಗ ಶಾಂಪಲ್ ಟೆಸ್ಟ್ ತಗೊಳ್ಳೋದು ನಿಮ್ಗೆ ಗೊತ್ತಿದೆ. ವಿಜ್ಯುಕಲ್ ಟು RAND ರ್ಯಾಂಡ್ ಅಂತ ಟೈಪ್ ಮಾಡಿ ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಎಂಟರ್ ಮಾಡಿ ಆಟೋಮೆಟಿಕ್ಲಿ ಈ ಟೈಪ್ ಶಾಂಪಲ್ ಟೆಸ್ಟ್ ಟೈಪ್ ಆಗತ್ತೆ. ಈಗ ಈ ಇಮೇಜ್ ಅನ್ನ ನಾವು ಇಲ್ಲಿ ತೊಗೊಂಬಂದ್ ಸೆಟ್ ಮಾಡಿದ್ವಿ. ಯಾಕೆ ಇನ್ ಫ್ರಂಟ್ ಆಫ್ ಟೆಸ್ಟ್ ಅನ್ನುವಂತ ಟೆಸ್ಟ್ ರ್ಯಾಪಿಂಗ್ ಅನ್ನ ನಾವು ಅಪ್ಲೈ ಮಾಡಿದ್ದಿದೆ. ಯಾವ್ದಿದೆ ಇನ್ ಫ್ರಂಟ್ ಆಫ್ ಟೆಸ್ಟ್. ಈ ಇನ್ ಫ್ರಂಟ್ ಆಫ್ ಟೆಸ್ಟ್ ಒಳಗಡೆ ಮತ್ ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ ನೋಡಿ. ಫಸ್ಟ್ ಆಪ್ಷನ್ ಇದೆ ಏನಂತ ಹೇಳಿದೆ ಸ್ಕ್ವೇರ್ ಅನ್ನುವಂತ ಆಪ್ಷನ್ ಇದೆ. ಈ ಸ್ಕ್ವೇರ್ ಅನ್ನುವಂತ ಆಪ್ಷನ್ ಅನ್ನ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಇಮೇಜ್ ಏನಕತ್ತೆ ಹೇಳಿ ಟೆಸ್ಟಿನ ಜೊತೆ ಸೆಟ್ ಆಯ್ತು ನೋಡಿ. ಈ ಟೈಪ್ ಅದ ನೀವು ಇಮೇಜ್ ಎಲ್ಲೇ ತಗೊಂಡಿ ಟೆಸ್ಟ್ ಏನಾಗುತ್ತೆ ತನ್ನಿಂದ ತಾನೇ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಬಟ್ ಇದು ಸ್ಕ್ವೇರ್ ಅಂತ ಹೇಳಿ ಯಾಕಂತ ಗೊತ್ತಾ, ಇದು ಒನ್ ಟೈಪ್ ಚೌಕ್ ಬಾಕ್ಸ್ ಟೈಪ್ ಏನಾಗುತ್ತೆ ನಿಮ್ಮ ಟೆಸ್ಟ್ ಸೆಟ್ ಆಗತ್ತೆ. ಇದು ಇನ್ನು ಎಕ್ಸಾಕ್ಟ್ಲಿ ನಿಮ್ಗೆ ಚೌಕ್ ಬಾಕ್ಸ್ ಟೈಪ್ ಸೆಟ್ ಆಗಬೇಕಾಗಿತ್ತು ಟೆಸ್ಟ್ ಅಂದಾಗ ಟೆಸ್ಟ್ ಸೆಲೆಕ್ಟೆಡ್ ಮಾಡಿ ಜಸ್ಟಿಫೈ ಗೊತ್ತಲ್ಲ ಹೋಮ್ ಒಳಗಡೆ ಇದ್ದಂತ ಈ ಜಸ್ಟಿಫೈ ಆಪ್ಷನ್ ಅನ್ನು ಅಪ್ಲೈ ಮಾಡಿ. ಜಸ್ಟಿಫೈ ಆಪ್ಷನ್ ಅಪ್ಲೈ ಮಾಡಿ ಈ ನೋಡಿ ಟೆಸ್ಟ್ ಯಾವ ಟೈಪ್ ಸೆಟ್ ಆಯ್ತು ನೋಡಿ. ಸ್ಕ್ವೇರ್ ಒಳಗಡೆ ಏನಾಯ್ತು
ನಿಮ್ಮ ಟೆಸ್ಟ್ ಸೆಟ್ ಆಯ್ತು. ಎಕ್ಸಾಕ್ಟ್ಲಿ ಸ್ಕ್ವೇರ್ ಒಳಗಡೆ ನಿಮ್ಗೆ ಕಾಣಿಸ್ಬೇಕಾಗಿತ್ತು, ಜಸ್ಟಿಫೈ ಆಪ್ಷನ್ ಅಪ್ಲೈ ಮಾಡಿ ಎಕ್ಸಾಕ್ಟ್ಲಿ ಸ್ಕ್ವೇರ್ ಒಳಗಡೆ ನಿಮ್ಗೆ ಏನಾಗತ್ತೆ ಅದು ಶೋ ಆಗತ್ತೆ. ನೆಕ್ಸ್ಟ್ ಈ ಟೈಪ್ ನೀವು ಏನ್ ಮಾಡಬಹುದು, ಫಸ್ಟ್ ಆಪ್ಷನ್ ಯಾವುದು ಯೂಸ್ ಮಾಡಬಹುದು, ಇಲ್ಲಿ ಸ್ಕ್ವೇರ್ ಅನ್ನುವಂತ ಆಪ್ಷನ್ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬನ್ನಿ ಟೈಟ್ ಅನ್ನುವಂತ ಆಪ್ಷನ್ ಇದೆ. ಈ ಟೈಟ್ ಆಪ್ಷನ್ ಅನ್ನ ನೀವು ಸೆಟ್ ಮಾಡ್ಬೇಕಂದಾಗ ನಾನು ಏನ್ ಮಾಡ್ತೇನೆ, ಈ ಜಾಗಕ್ಕೆ ಪಿಕ್ಚರ್ ಚೇಂಜ್ ಮಾಡ್ತೇನೆ ನೋಡಿ. ಈಗ ಚೇಂಜ್ ಪಿಕ್ಚರ್ ಒಳಗಡೆ ಬಂದು ಇಲ್ಲಿ ನಾ ಮತ್ತೊಂದು ಯಾವುದೋ ಒಂದು ಪಿಕ್ಚರ್ ಅನ್ನ ಚೂಸ್ ಮಾಡಿದೆ. ಎಕ್ಸಾಂಪಲ್ ಈ ಪಿಕ್ಚರ್ ಅನ್ನ ಚೂಸ್ ಮಾಡಿದೆ. ಯಾಕೆ ಹೇಳಿ ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಟೈಟ್ ಆಪ್ಷನ್ ಅನ್ನ ನಾವು ನೋಡ್ಬೇಕಂದಾಗ ನಮ್ಗೆ ಪ್ಲೇನ್ ಬ್ಯಾಕ್ ಗ್ರೌಂಡ್ ಬೇಕಾಗುತ್ತೆ. ಅದಕ್ಕೆ ನಾನು ಈ ಇಮೇಜ್ ಅನ್ನ ಜಸ್ಟ್ ಕ್ಲಿಕ್ ಮಾಡಿದೆ. ಈ ಇಮೇಜ್ ಸೆಟ್ ಆಯ್ತಾ. ಈಗ ಈ ಇಮೇಜ್ ಬ್ಯಾಕ್ ಗ್ರೌಂಡ್ ನೋಡಿ ಪ್ಲೇನ್ ಇದೆ, ಮೀನ್ಸ್ ಬ್ಯಾಕ್ ಗ್ರೌಂಡ್ ನಿಲ್ ಆಗ್ಬೇಕಂದಾಗ ಅವಾಗ ಏನ್ ಮಾಡಿ, ಇಲ್ಲೇ ರೀಕಲರ್ ಅನ್ನುವಂತ ಆಪ್ಷನ್ ಗೊತ್ತಲ್ಲ, ಜಸ್ಟ್ ಇಲ್ಲಿ ಬನ್ನಿ. ನಾನು ಆಗಲೇ ಹೇಳಿದ್ ನಿಮ್ಗೆ ಏನಂತೇಳಿ, ಸೆಟ್ ಟ್ರಾನ್ಸ್ಪರೆಂಟ್ ಕಲರ್, ಇದನ್ನ ಈ ಆಪ್ಷನ್ ಅನ್ನ ಮುಂದೆ ಹೇಳ್ತೇನೆ ಅಂತ ಹೇಳಿದ್ನಿ. ಈಗ ಬಂದಿದೆ ನೋಡಿ, ಈ ಸೆಟ್ ಟ್ರಾನ್ಸ್ಪರೆಂಟ್ ಕಲರ್ ಅಂತ ಹೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಬಂದು ನೀವು ಈ ಕಲರ್ ಮ್ಯಾಗ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ನಿಮ್ಮ ಈ ಒಂದು ಬ್ಯಾಕ್ ಗ್ರೌಂಡ್ ಏನಾಯ್ತು, ಡಿಲೀಟ್ ಆಯ್ತು. ಈ ಟೈಪ್ ಈಗ ಏನಾಗಿದೆ ಹೇಳಿ, ಟೆಸ್ಟ್ ಟೈಟ್ ಆಗಿದೆ ನೋಡಿ, ಟೈಟ್ಲಿ ಫಿಟ್ ಆಗಿದೆ. ಈ ಟೈಪ್ ಟೈಟ್ಲಿ ಫಿಟ್ ಮಾಡಬೇಕಾಗಿತ್ತು. ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಈ ಒಂದು ಟೈಟ್ ಅನ್ನುವಂತ ಆಪ್ಷನ್ ಅನ್ನು ಅಪ್ಲೈ ಮಾಡಬಹುದು. ಟೈಟ್ ಅನ್ನುವಂತ ಆಪ್ಷನ್ ಅಪ್ಲೈ ಮಾಡಿ ಈ ಟೈಪ್ ಟೈಟ್ಲಿ ಫಿಟ್ ಆಗತ್ತೆ ನೋಡಿ. ಈ ಟೈಪ್ ನೀವು ಏನ್ ಮಾಡಬಹುದು, ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಸ್ಕ್ವೇರ್ ಕೊಟ್ಟಾಗ ಏನಾಗತ್ತೆ, ಈ ಟೈಪ್ ಸ್ಕ್ವೇರ್ ಒಳಗಡೆ ಸೆಟ್ ಆಗತ್ತೆ. ಅದೇ ನೀವು ಟೈಟ್ ಕೊಟ್ಟಾಗ ಏನಾಗತ್ತೆ, ಈ ಟೈಪ್ ಟೈಟ್ಲಿ ಫಿಟ್ ಆಗತ್ತೆ ನೋಡಿ. ಆಕ್ಚುಲಿ ಪಿಕ್ಚರ್ ಒಳಗಡೆ ಬಂದಿದೆ ಟೆಸ್ಟ್ ಇದು, ಹೇಳ್ತಾ ಈ ಟೈಪ್ ಟೈಟ್ ಅನ್ನುವಂತ ಆಪ್ಷನ್ ಅನ್ನ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒಂದು ಕಾಮನ್ಲಿ ಗೊತ್ತಿದೆ ನಿಮ್ಗೆ ಬಿಹೈಂಡ್ ಟೆಸ್ಟ್ ಅಂತ ಹೇಳಿ. ಬಿಹೈಂಡ್ ಟೆಸ್ಟ್ ಅಂದಾಗ ಏನಾಗತ್ತೆ ಹೇಳಿ, ಟೆಸ್ಟಿನ ಹಿಂದ್ಗಡೆ ಏನಾಗತ್ತೆ ನಿಮ್ಮ ಪಿಕ್ಚರ್ ಈ ಟೈಪ್ ಸೆಟ್ ಆಗತ್ತೆ. ನೆಕ್ಸ್ಟ್ ಒಂದು ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂದಾಗ ಟೆಸ್ಟಿನ ಮುಂದ್ಗಡೆ ಈ ಟೈಪ್ ನಿಮ್ಮ ಪಿಕ್ಚರ್ ಏನಾಗತ್ತೆ ಸೆಟ್ ಆಗತ್ತೆ. ಬಟ್ ಇನ್ ಫ್ರಂಟ್ ಆಫ್ ಟೆಸ್ಟ್ ಏನೋ ಕೊಟ್ಟು, ಬಟ್ ಇಲ್ಲಿ ಇದ್ದಂತ ಟೆಸ್ಟ್ ಹೈಡ್ ಆಗಿದೆ ನೋಡಿ. ಈ ಟೈಪ್ ಹೈಡ್ ಆಗೋದು ಬೇಡ ಅಂದಾಗ ಈ ಸ್ಕ್ವೇರ್ ಆಪ್ಷನ್ ಆಗಲಿ ಇಲ್ಲ ಟೈಟ್ ಆಪ್ಷನ್ ಆಗಲಿ ಅಪ್ಲೈ ಮಾಡಿ ನಿಮ್ಮ ಈ ಕಡೆ ಈ ಪಿಕ್ಚರ್ ಶೋ ಆಗತ್ತೆ. ನೆಕ್ಸ್ಟ್ ಒಂದು ಈ ಕಡೆ ಇದ್ದಂತ ಟೆಸ್ಟ್ ತನ್ನಿಂತಾನ ಈ ಟೈಪ್ ಅಡ್ಜಸ್ಟ್ ಆಗತ್ತೆ. ಈ ಟೈಪ್ ನೀವು ಏನ್ ಮಾಡಬಹುದು, ಸ್ಕ್ವೇರ್, ಟೈಟ್, ಬಿಹೈಂಡ್ ಟೆಸ್ಟ್, ಇನ್ ಫ್ರಂಟ್ ಆಫ್ ಟೆಸ್ಟ್ ಅನ್ನ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಒಂದು ಟಾಪ್ ಬಾಟಮ್ ಅಂತ ಹೇಳಿದೆ. ಟಾಪ್ ಬಾಟಮ್ ಅಂತ ಹೇಳಿ ಕ್ಲಿಕ್ ಮಾಡಿ ನಿಮ್ಮ ಟೆಸ್ಟ್ ಏನಾಕತಿ, ಇಲ್ಲಿ ಟಾಪ್ ಅಂಡ್ ಬಾಟಮ್ ಒಳಗಡೆ ಎಷ್ಟು ಶೋ ಆಗತ್ತೆ, ಸೈಡ್ ಬೈ ಸೈಡ್ ಶೋ ಆಗಲ್ಲ. ಈ ಟೈಪ್ ನೀವು ಏನ್ ಮಾಡಬಹುದು, ಈ ಟಾಪ್ ಅಂಡ್ ಬಾಟಮ್ ಆಪ್ಷನ್ ಅನ್ನ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬನ್ನಿ ಥ್ರೋ ಅನ್ನುವಂತ ಆಪ್ಷನ್ ಇದೆ. ಈ ಥ್ರೋ ಆಪ್ಷನ್ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಈ ಟೈಟ್ ಆಪ್ಷನ್ ಈ ಥ್ರೋ ಆಪ್ಷನ್ ಎರಡು ಸೇಮ್. ಆ ಪಿಕ್ಚರ್ ಜೊತೆ ಆ ಟೆಸ್ಟ್ ಅಗ್ದಿ ಫಿಟ್ ಆಗಬೇಕಾಗಿತ್ತು ಅಂದಾಗ ನೀವು ಟೈಟ್ ಅನ್ನುವಂತ ಆಪ್ಷನ್ ಯೂಸ್ ಮಾಡಬಹುದು, ಥ್ರೋ ಅನ್ನುವಂತ ಆಪ್ಷನ್ ಅನ್ನು ಯೂಸಸ್ ಮಾಡಬಹುದು. ತಿಳಿದಾ? ನೆಕ್ಸ್ಟ್ ಆಪ್ಷನ್ ಬನ್ನಿ ಎಡಿಟ್ ರ್ಯಾಪ್ ಪಾಯಿಂಟ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಜಸ್ಟ್ ಕ್ಲಿಕ್ ಮಾಡಿ. ಎಡಿಟ್ ರ್ಯಾಪ್ ಪಾಯಿಂಟ್ ಅಂದಾಗ ಏನಾಗುತ್ತೆ, ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಶೋ ಮಾಡತ್ತದೆ. ಈ ಟೈಪ್ ರ್ಯಾಪ್ ಪಾಯಿಂಟ್ ಬಂದಿದೆ ಅಲ್ಲ, ಈ ರ್ಯಾಪ್ ಪಾಯಿಂಟ್ ಈಗ ನಾ ಟೆಸ್ಟ್ ಇದು ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕಂದ್ರೆ ಈ ರ್ಯಾಪ್ ಪಾಯಿಂಟ್ ಏನ್ ಮಾಡಿ ಈ ಟೈಪ್ ಶಿಫ್ಟ್ ಮಾಡಿ ನೋಡಿ. ಇಮೇಜ್ ಮೇಲೆ ಬಂದು ನೋಡಿ ಟೆಸ್ಟ್, ಈ ಟೆಸ್ಟ್ ನೋಡಿ ಇದು ಭಾಳ ಮುಂದೆ ಬಂದಿದೆ. ಇದನ್ನ ಏನ್ ಮಾಡ್ತೇನೆ ನಾನು, ಸ್ವಲ್ಪ ರ್ಯಾಪ್ ಪಾಯಿಂಟ್ ಜಾಸ್ತಿ ಮಾಡಿ ಇದನ್ನ ಹಿಂದೆ ಕಳಿಸ್ತೇನೆ. ಈ ಟೈಪ್ ಟೆಸ್ಟ್ ಏನಾಗಿತ್ತು, ಪಿಕ್ಚರ್ ಮೇಲೆ ಬಂದಿತ್ತು, ಅದನ್ನ ಏನ್ ಮಾಡಿದ್ ನಾನು ಈ ರ್ಯಾಪ್ ಪಾಯಿಂಟ್ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನ ಮತ್ತೊಂದು ಸ್ವಲ್ಪ ಟೆಸ್ಟ್ ಅನ್ನ ಹಿಂದೆ ತಗೊಂಡೆ. ಈ ಟೈಪ್ ನೀವು ಏನ್ ಮಾಡಬಹುದು, ಆ ರ್ಯಾಪ್ ಪಾಯಿಂಟ್ ಅನ್ನ ಸೆಟ್ ಮಾಡಿ ಟೆಸ್ಟ್ ಹೆಂಗ್ ಬೇಕಲ್ಲ ಹಂಗ ನೀವು ಫಿಟ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ಮೋರ್ ಲೇಔಟ್ ಆಪ್ಷನ್ ಅಂತ ಹೇಳಿದೆ. ಜಸ್ಟ್ ಕ್ಲಿಕ್ ಮಾಡಿ ಈ ಮೋರ್ ಲೇಔಟ್ ಆಪ್ಷನ್ ಒಳಗಡೆ ಬಂದು ಇಲ್ಲಿದೆ ನೋಡಿ ಪಿಕ್ಚರ್ ಪೊಸಿಷನ್ ಅಂತ ಹೇಳಿದೆ. ಪೊಸಿಷನ್ ಸೆಟ್ ಮಾಡಬಹುದು. ಟೆಸ್ಟ್ ರ್ಯಾಪಿಂಗ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಇಲ್ಲಿ ಮತ್ತೆ ನೀವು ಮೋರ್ ಟೆಸ್ಟ್ ರ್ಯಾಪಿಂಗ್ ಅನ್ನ ಯೂಸಸ್ ಮಾಡಬಹುದು. ಎಕ್ಸಾಂಪಲ್ ಸ್ಕ್ವೇರ್ ಅಂತ ಹೇಳಿ ಕೊಟ್ವಿ. ಸ್ಕ್ವೇರ್ ಒಳಗಡೆ ಏನ್ ಮಾಡಬಹುದು, ರ್ಯಾಪ್ ಟೆಸ್ಟ್ ನಿಮ್ ಲೆಫ್ಟ್ ಓನ್ಲಿ ಬೇಕು, ರೈಟ್ ಓನ್ಲಿ ಬೇಕು, ಲಾರ್ಜೆಸ್ಟ್ ಬೇಕು, ಬೋತ್ ಸೈಡ್ ಬೇಕು. ಈ ಟೈಪ್ ನೀವು ಲೆಫ್ಟ್ ಓನ್ಲಿ ಅಂತ ಹೇಳಿ ಕೊಟ್ಟಾಗ ಏನಾಗುತ್ತೆ, ಸ್ಕ್ವೇರ್ ಒಳಗಡೆ ಲೆಫ್ಟ್ ಓನ್ಲಿ ನೋಡಿ. ಈ ಟೈಪ್ ಸ್ಕ್ವೇರ್ ಒಳಗಡೆ ಏನಾಯ್ತು, ನಿಮ್ ಟೆಸ್ಟ್ ಸೆಟ್ ಆಯ್ತು. ಬಟ್ ಏನಾಗಿದೆ, ಟೆಸ್ಟ್ ಓನ್ಲಿ ಲೆಫ್ಟ್ ಇದೆ. ಈ ಟೈಪ್ ನೀವು ಏನ್ ಮಾಡಬಹುದು, ಈ ಒಂದು ಮೋರ್ ಲೇಔಟ್ ಒಳಗಡೆ ಇನ್ನೂ ಹೆಚ್ಚಿಗೆ ಲೇಔಟ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡಬಹುದು. ರೈಟ್ ಸೈಡ್ ಬೇಕಾಯ್ತು, ರೈಟ್ ಸೈಡ್ ಅಷ್ಟು ಟೆಸ್ಟ್ ಶೋ ಆಗ್ತದೆ. ಇಲ್ಲಿ ಏನೋ ಇನ್ನೊಂದು ಆಬ್ಜೆಕ್ಟ್ ಏನೋ ಆಡ್ ಮಾಡೋದಿತ್ತು, ಆಡ್ ಮಾಡಬಹುದು ನೀವು. ಈ ಟೈಪ್ ಮೋರ್ ಲೇಔಟ್ ಒಳಗಡೆ ಈ ಟೈಪ್ ಆಪ್ಷನ್ಸ್ ಗಳನ್ನ ಇಲ್ಲಿ ಯೂಸಸ್ ಮಾಡಬಹುದು. ದಟ್ಸ್ ಆಲ್. ತಿಳಿತಲ್ಲ? ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಬ್ರಿಂಗ್ ಟು ಫ್ರಂಟ್, ಸೆಂಡ್ ಟು ಬ್ಯಾಕ್ ಅಂತ ಹೇಳಿದೆ. ಈಗ ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡಿ ನಮ್ಗೆ ಇಲ್ಲಿ ಪಿಕ್ಚರ್ಗಳು ಬೇಕು. ಅದಕ್ಕೆ ನಾನು ಏನ್ ಮಾಡ್ತೇನೆ, ಇಲ್ಲಿ ಜಾಸ್ತಿ ಪಿಕ್ಚರ್ ಅನ್ನ ಚೂಸಸ್ ಮಾಡ್ತೇನೆ. ಈ ಟೈಪ್ ನಾನು ಏನ್ ಮಾಡೇನಿ, ಇಲ್ಲಿ 3 ಪಿಕ್ಚರ್ ಅನ್ನ ಸೆಲೆಕ್ಟೆಡ್ ಮಾಡೇನಿ. ಇನ್ಸರ್ಟ್ ಅಂತ ಹೇಳಿ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ 3 ಪಿಕ್ಚರ್ ಈ ಟೈಪ್ ನಿಮ್ಮ ಡಾಕ್ಯುಮೆಂಟ್ ಒಳಗಡೆ ಬಂದು ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂತ ಹೇಳಿ ಅಪ್ಲೈ ಮಾಡಿ ಅದು ಆಟೋಮೆಟಿಕ್ಲಿ ಇದಕ್ಕೂ ಸೈಜ್ ಮಾಡಿ. ನೆಕ್ಸ್ಟ್ ಇದನ್ನ ಸೆಲೆಕ್ಟೆಡ್ ಮಾಡಿ ಇದಕ್ಕೂ ಇನ್ ಫ್ರಂಟ್ ಆಫ್ ಟೆಸ್ಟ್ ಅಪ್ಲೈ ಮಾಡಿ ಆಟೋಮೆಟಿಕ್ಲಿ ಇದಕ್ಕೂ ಸೈಜ್ ಅಪ್ಲೈ ಮಾಡಿ. ನೆಕ್ಸ್ಟ್ ಈ ಪಿಕ್ಚರ್ ಕ್ಲಿಕ್ ಮಾಡಿ ಇನ್ ಫ್ರಂಟ್ ಆಫ್ ಟೆಸ್ಟ್ ಅಪ್ಲೈ ಮಾಡಿ ಇದಕ್ಕೂ ಏನ್ ಮಾಡಿ ಈ ಟೈಪ್ ಸೈಜ್ ಮಾಡಿ. ನೋಡಿ ಈ ಟೈಪ್ ನಾ ಏನ್ ಮಾಡ್ತೇನೆ, 1 by 1 ಇಮೇಜ್ ಗಳನ್ನ ಈ ಟೈಪ್ ಇಲ್ಲಿ ಸೆಟ್ ಮಾಡ್ತೇನೆ. ನೋಡಿ ಸಿಚುವೇಶನ್ ಈ ಟೈಪ್ ಇದೆ. ಈಗ ಈ ಪಿಕ್ಚರ್ ಏನಾಗಬೇಕು, ಎಲ್ಲದಕ್ಕಿಂತ ಫಸ್ಟ್ ಬೇಕು ನಿಮಗೆ. ಫಸ್ಟ್ ಬೇಕಂದಾಗ ಇಲ್ಲಿದೆಲ್ಲ ಬ್ರಿಂಗ್ ಟು ಫ್ರಂಟ್ ಅಂತೇಳಿ ಆಪ್ಷನ್ ಇದೆಯಲ್ಲ, ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಎಲ್ಲಾ ಪಿಕ್ಚರ್ಗಿಂತ ಫಸ್ಟ್ ಈ ಪಿಕ್ಚರ್ ಬಂದ್ಬಿಡ್ತದೆ. ನನಗೆ ಆ ಟೈಪ್ ಆಗೋದು ಬೇಡ, ಸ್ಟೆಪ್ ಬೈ ಮುಂದ್ ಬೇಕದು. ಮೀನ್ಸ್ ಒಂದು ಪಿಕ್ಚರ್ ಆದ್ಮೇಲೆ ಮುಂದ್ ಬೇಕಂದಾಗ ಬ್ರಿಂಗ್ ಫಾರ್ವರ್ಡ್ ಅಂತೇಳಿ ಒಂದು ಪಿಕ್ಚರ್, ಈ ಪಿಕ್ಚರ್ ಆದ್ಮೇಲೆ ಎಷ್ಟ ಬಂದ್ ನೋಡಿ ಇದು ಮುಂದೆ, ಅದಕ್ಕಿಂತ ಮುಂದ್ ಬೇಕಾಗಿತ್ತು ಅಂತ ಮತ್ ಬ್ರಿಂಗ್ ಫಾರ್ವರ್ಡ್ ಅಂತೇಳಿ ಆಟೋಮೆಟಿಕ್ಲಿ ಮತ್ತೆ ಮುಂದ್ ಬಂದು ಇದೇನ್ ಮಾಡ್ತದೆ, ಸೆಂಡ್ ಬ್ಯಾಕ್ವರ್ಡ್ 1 by 1 ಪಿಕ್ಚರ್ ಏನಾಯ್ತು
ಹಿಂದೆ ಹೋಯ್ತು ನೋಡಿ. ಈ ಟೈಪ್ ಏನ್ ಮಾಡ್ಬೋದು, ಬ್ರಿಂಗ್ ಟು ಫ್ರಂಟ್ ಅಂದಾಗ ಆಟ್ ಎ ಟೈಮ್ ಮುಂದೆ ಬಂದ್ಬಿಡ್ತೈತೆ ಎಲ್ಲಾ ಪಿಕ್ಚರ್. ಎಷ್ಟು ಒಂದು 10 ಪಿಕ್ಚರ್ ಅದಾವ ಅಂತ ಮೆನ್ಷನ್ ಮಾಡಿ 10 ಪಿಕ್ಚರ್ ಮುಂದೆ ಬಂದ್ಬಿಡ್ತದೆ. ಇದೇನು ಸೆಂಡ್ ಟು ಬ್ಯಾಕ್ 10 ಪಿಕ್ಚರ್ ಇದೆ, 10 ಪಿಕ್ಚರ್ ಹಿಂದ್ಗಡೆ ಹೋಗ್ಬಿಡ್ತೈತಿ. ಈ ಟೈಪ್ ಏನ್ ಮಾಡ್ಬೋದು, ಈ ಎರಡು ಆಪ್ಷನ್ ಅನ್ನ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಬ್ರಿಂಗ್ ಇನ್ ಫ್ರಂಟ್ ಆಫ್ ಟೆಸ್ಟ್. ಆಗಲ್ಲ ನಾ ಹೇಳಿದ್ನಲ್ಲ ಟೆಸ್ಟಿನ ಜೊತೆ ಈ ಆಪ್ಷನ್ ಆಯ್ತು, ಈ ಸೆಂಡ್ ಬಿಹೈಂಡ್ ಟೆಸ್ಟ್, ಈ ಎರಡು ಆಪ್ಷನ್ ನಾವು ಇಲ್ಲಿ ಸ್ಟಡಿ ಮಾಡೇವಿ. ಇಲ್ಲಿ ಇದೆ ಅಲ್ಲ, ಈ ಎರಡು ಆಪ್ಷನ್ ಇಲ್ಲಿ ಅದಾವು. ನೆಕ್ಸ್ಟ್ ಇವ ಎರಡು ಆಪ್ಷನ್ ಅನ್ನ ನೀವು ಏನ್ ಮಾಡಬಹುದು, ಇಲ್ಲಿ ಯೂಸಸ್ ಮಾಡಬಹುದು, ಇಲ್ಲಿ ಯೂಸ್ ಮಾಡಬಹುದು, ಇಲ್ಲಿ ಯೂಸ್ ಮಾಡಬಹುದು. ಇದಕ್ಕೆ ಟೆಸ್ಟ್ ಬೇಕು ಹೇಳ್ತಾ, ಟೆಸ್ಟಿನ ಜೊತೆ ಅಡ್ಜಸ್ಟ್ಮೆಂಟ್ ಆಗೋದಿದು. ಟೆಸ್ಟಿನ ಹಿಂದ್ಗಡೆ ಬೇಕು, ಟೆಸ್ಟಿನ ಮುಂದೆ ಬೇಕು ಅಂತೇಳಿ. ಈ ಟೈಪ್ ದಟ್ಸ್ ಆಲ್. ತಿಳಿತಲ್ಲ ಇದು? ಓಕೆ, ಡನ್. ನೋಡಿ ನೆಕ್ಸ್ಟ್ ಆಪ್ಷನ್ ಏನಿದೆ ಅಲ್ಲ, ಅಲೈಂಗ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಅಲೈಂಗ್ ಒಳಗಡೆ ಏನಾಗಿದೆ, ಲೆಫ್ಟ್, ಸೆಂಟರ್, ರೈಟ್ ಅಂತ ಹೇಳಿ ಒಂದಿದೆ. ಟಾಪ್, ಮಿಡ್ಲು, ಬಾಟಮ್ ಅಂತ ಹೇಳಿದೆ.